ಗಂ ಗಣಪತಿಯೇ ನಮಃ. ಮಹಾಗಣಾಧಿಪತಿಯೇ ನಮಃ. ಓಂ ಶನೇಶ್ಚರಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್. ಓಂ ಶಂ ಶನೇಶ್ಚರಾಯ ಸ್ವಾಹ. ಓಂ ಶಂ ಶನೇಶ್ಚರಾಯ ಸ್ವಾಹ. ಓಂ ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ಸ್ವಾಹ. ನಮಸ್ಕಾರ ಎಲ್ಲ ನನ್ನ ಆಸ್ತಿಕ ಬಂಧುಗಳಿಗೆ ನಮ್ಮ ದೈವ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ, ಬಂಧುಗಳೇ, ಇವತ್ತೊಂದು ತಮಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ವಿಸ್ಮಯಕಾರಿ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಸ್ಥಳವನ್ನ ಇವತ್ತು ನಿಮ್ಗೆಲ್ಲರಿಗೂ ಪರಿಚಯ ಮತ್ತು ದರ್ಶನ ಎರಡೂ ಮಾಡಿಸ್ತಾ ಇದ್ದೀನಿ. ನೋಡಿ, ಆ ಒಂದು ಹೆಸರು ಕೇಳ್ತಿದ್ದೀನಿ, ನಿಮ್ಗಂತ ರೋಮಾಂಚನ ಆಗ್ತಕ್ಕಂಥ ಒಂದು ದೇವಾಲಯದ ದರ್ಶನ ನಿಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀನಿ. ಅದೇ ನಮ್ಮ ನವಗ್ರಹಗಳ ಅಧಿಪತಿ ಅಂತ ನಾವೇನ್ ಕರಿತೀವಿ, ಆ ಸ್ವಾಮಿ ಶನಿಶ್ಚರ ಸ್ವಾಮಿಯ ಇವತ್ತು ಒಂದು ದೇವಾಲಯವನ್ನ ನಮ್ಗೆಲ್ರಿಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ, ಪುನೀತರಾಗಿ ಆ ದೇವಾಲಯದ ಬಗ್ಗೆ ಮತ್ತೆ ದೇವಸ್ಥಾನದ ಪರಿಚಯವನ್ನ ನಮ್ಮೆಲ್ರಿಗೂ ನಾನು ಈ ಒಂದು ವಿಡಿಯೋ ಮುಖಾಂತರ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ದಯಮಾಡಿ ಎಲ್ಲ ನೋಡಿ. ಮೊದಲನೇದಾಗಿ ವಿಗ್ರಹದಿಂದ ಈಗ ಪ್ರಾರಂಭ ಮಾಡ್ತಾರೆ. ಆ ವಿಗ್ರಹ ಮತ್ತು ಸ್ಥಾಪನೆ, ನಂತರ ಇಲ್ಲಿ ಏನೇನಿದೆ, ಈ ಪರಿಸರದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ತಾವೆಲ್ಲ ಬಂಧುಗಳೇ ನೋಡ್ತಾ ಇದ್ದೀನಿ. ನೋಡಿ, ಸ್ವಾಮಿಯ ಒಂದು ವಿಗ್ರಹವನ್ನು ಒಂದ್ಸರಿ ತಾವೆಲ್ಲರೂ ಒಂದ್ಸರಿ ಅದನ್ನ ವೀಕ್ಷಣೆಯನ್ನ ಮಾಡಿ. ಸಾಮಾನ್ಯವಾಗಿ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ಕಾಗೆನ ನೋಡ್ಬೋದು. ನಾವಿಲ್ಲಿ ಜೋಡಿ ಕಾಗೆನ ನೋಡ್ತಾ ಇದ್ದೀವಿ. ನೋಡಿ, ಅದು ಇಲ್ಲಿದೆ, ಈ ಸ್ಥಳದ ವಿಶೇಷತೆ. ಗಂಡು ಹೆಣ್ಣು ಅಂತ ಹೇಳ್ತಾರೆ. ಇಲ್ಲಿ ಅರ್ಚಕರು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ. ಎರಡು ಗಂಡು ಹೆಣ್ಣನ್ನ ಸ್ಥಾಪನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ದಿವಸದ ಒಂದು ನೋಡ್ತೀವಿ, ಇಲ್ಲಿ ಜೋಡಿ ಕಾಗೆನ ನಾವು ನೋಡ್ತಾ ಇದೀವಿ. ಹಾಗೆ ವೀಕ್ಷಣೆಯನ್ನು ಮಾಡಿ. ವೀರಾಂಜನೇಯ ಸ್ವಾಮಿ ಪ್ರತಿಮೆ ಉತ್ಸವ ಮೂರ್ತಿ. ಸ್ವಾಮಿಯನ್ನ ಪ್ರತಿ ಮೇ ಒಂದ್ಸಾರಿ ಇಲ್ಲಿ ಪ್ರತಿ ವರ್ಷ ಮೇನಲ್ಲಿ ಭರ್ಜರಿಯಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ನಡೆಸ್ತಾರೆ. ಉತ್ಸವ ಮೂರ್ತಿ. ವೀರಾಂಜನೇಯ ಸ್ವಾಮಿ ನೋಡಿ, ಬಜರಂಗಿ ಭಜೇಹಂ ವಾಯುಪುತ್ರ ಬಜರಂಗಿ ಸ್ವಾಮಿ ದರ್ಶನವನ್ನು ಮಾಡಿ ಅಲ್ಲಿಂದಲೇ ಸ್ವಾಮಿ ಆಶೀರ್ವಾದನ ಪಡ್ಕೊಳ್ಳಿ. ನೋಡಿ, ಸ್ವಾಮಿಯನ್ನ ಪೀಠದಿಂದ ತಾಯಿ ಶನಿಶ್ಚರ ತಾಯಿ ಛಾಯಾದೇವಿ. ಸಾಮಾನ್ಯವಾಗಿ ಶನಿಶ್ಚರ ಸ್ವಾಮಿ ಛಾಯಾದೇವಿ ಪ್ರತಿಮೆ ಕಡಿಮೆ ಇರುತ್ತೆ ಹೊರಗಡೆ. ಇಲ್ಲಿ ತಾಯಿಯ ಪ್ರತಿಮೆಯನ್ನ ಅನಾವರಣ ಮಾಡಿದ್ದಾರೆ. ಛಾಯಾದೇವಿ ತಾಯಿಯ ಆಶೀರ್ವಾದ. ವಿಗ್ರಹವನ್ನ ಚೆನ್ನಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ನೋಡಿ. ಈಗ ಸ್ವಾಮಿಯ ಪೀಠದಿಂದ 5.5 ಅಡಿ ಎತ್ತರ ಇರ್ತಕ್ಕಂಥ ಶನಿಶ್ಚರ ಸ್ವಾಮಿಯ ವಿಗ್ರಹವನ್ನ ತದೇಕ ಚಿತ್ತದಿಂದ ಭಕ್ತಿಪೂರ್ವಕವಾಗಿ ನೋಡಿ. 5.5 ಅಡಿ ಎತ್ತರ ಇರ್ತಕ್ಕಂಥ ಸ್ವಾಮಿ ಶಿಲೆ. ಇದನ್ನ ಸಂಪೂರ್ಣವಾಗಿ ಕೃಷ್ಣ ಶಿಲೆಯಿಂದ ತಮಿಳುನಾಡಿನ ಶಿಲ್ಪಿಗಳಿಂದ ಕೆತ್ತನೆ ಮಾಡಿರ್ತಕ್ಕಂಥದ್ದು. 5.5 ಅಡಿ ಇರ್ತದೆ. ಸೂಕ್ಷ್ಮವಾಗಿ ಭಕ್ತಿಪೂರ್ವಕವಾಗಿ ನೋಡಿ. ಸ್ವಾಮಿ ಇವತ್ತು ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ, ಅಭಿಷೇಕವನ್ನು ಮಾಡಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ, ಪ್ರಸಾದ ವಿತರಣೆಯಲ್ಲೂ ಆಗಿದೆ. ಪ್ರತಿ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸಾವಿರಾರು ಜನ ಇಲ್ಲಿ ಸೇರ್ತಾರೆ. ಅನ್ನದಾನ ಕಾರ್ಯಕ್ರಮ ಎಲ್ಲ ಇರುತ್ತೆ. ಹೊರಗಡೆಯಿಂದ ಎಲ್ಲ ಜಿಲ್ಲೆ, ರಾಜ್ಯಗಳಿಂದ ಜನಶೈಲಿ ಬಂದು ಭಾಗವಹಿಸ್ತಾರೆ. ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಆಭರಣಗಳನ್ನು ತೋರಿಸಿದ್ದಾರೆ ನೋಡಿ. ಪ್ರಭಾವಳಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸ್ವಾಮಿಗೆ ತ್ರಿಶೂಲವನ್ನು ಧಾರಣೆ ಮಾಡಿದ್ದಾರೆ. ವಿಗ್ರಹವನ್ನು ನೀವು ನೋಡ್ತಾ ಇದ್ರೆ ಭಕ್ತಿ ಭಾವನೆ ಹೊರಮೂಡುತ್ತೆ. ಒಂಥರ ಬಹಳಷ್ಟು ಕುತೂಹಲಕಾರಿನೂ ಆಗಿದೆ. ಈ ಸನ್ನಿಧಾನದ ಮಹಾತ್ಮ ಕ್ಷೇತ್ರನ ಹೇಗೆ ಇಲ್ಲಿ ಇನ್ನೊಂದು ವಿಶೇಷತೆ ಅರ್ಚಕರು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿ ಯಾರು ಏನೇ ಬಂದು ಕೇಳಿದ್ರು ಸಹ ಅವ್ರಿಗೆ ಎಲ್ಲಾ ಕಾರ್ಯಗಳು ಆಗಿರ್ತಕ್ಕಂಥದ್ದು. ಮತ್ತೆ ಕೆಲವು ವಿಶೇಷ ದಿನಗಳಲ್ಲಿ ಪಟ್ಟ ಕಾರ್ಯಕ್ರಮ ಅಂತ ಮಾಡ್ತಾರೆ. ಪಟ್ಟವನ್ನು ಇಲ್ಲಿ ಮಾಡ್ತಾರೆ ಅರ್ಚಕರು. ಪ್ರಶ್ನೆ ಕೇಳ್ತಕ್ಕಂಥದ್ದು, ಪಟ್ಟದ ಕಾರ್ಯಕ್ರಮವನ್ನು ಸಹ ಇಲ್ಲಿ ಮಾಡಿ ಪಟ್ಟದ ಮುಖಾಂತರ ಸಹ ಜನ ತಮ್ಮ ಕಷ್ಟಗಳನ್ನು ಇಲ್ಲೆಲ್ಲ ಬಗೆಹರಿಸ್ಕೊಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ದೇವಾಲಯ. ಇಲ್ಲಿ ಎಲ್ಲಾ ತರದ ಕಷ್ಟಗಳು ಜನ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿಂದ ಆಗಿರ್ಬೋದು, ರಾಜ್ಯದ ನಾನಾ ಮೂಲೆಗಳಿಂದ ಬಂದಿರ್ತಕ್ಕಂಥದ್ದು, ಸಂತಾನದ ಬಗ್ಗೆ ಆಗಿರ್ಬೋದು, ವಿವಾಹದ ಬಗ್ಗೆ ಆಗಿರ್ಬೋದು, ಉದ್ಯೋಗದ ಬಗ್ಗೆ ಆಗಿರ್ಬೋದು, ಮನೆ ಕಷ್ಟ ಸುಖ ಆಗಿರ್ಬೋದು, ಕೋರ್ಟ್ಗಳ ಕಚೇರಿಗಳ ಬಗೆಹರಿತಕ್ಕಂಥ ಕೇಸ್ಗಳಾಗಿರ್ಬೋದು, ಮುಂತಾದ ವಿಚಾರಗಳ ಬಗ್ಗೆ ಎಲ್ಲಾ ರೀತಿಯ ಸ್ಥಳಗಳಿಂದ ಬಂದು ಜನ ಇಲ್ಲಿ ಕೇಳ್ಕೊಂಡು ಸ್ವಾಮಿಯಿಂದ ಪರಿಹಾರವನ್ನು ಪಡ್ಕೊಂಡು ಹೋಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ.
ನಾನು ಹೇಳೋದು ನೋಡ್ಬೋದು, ಅದು ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖ ಸ್ವಾಮಿ ವಿಗ್ರಹವನ್ನು ನೋಡ್ತಾ ಇದ್ದೀರಾ. ಈ ವಿಗ್ರಹದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ನೋಡಿರ್ತಕ್ಕಂಥದ್ದು ದೂರದರ್ಶನ ಬರ್ತಕ್ಕಂಥ ಬ್ರಹ್ಮಾಂಡ ಸ್ವಾಮೀಜಿ ಅಂತ ನಾವೇನ್ ಕರಿತೀವಿ, ಆ ಸ್ವಾಮೀಜಿಯವರಿಂದ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ವಿನಾಯಕ ಸ್ವಾಮಿ ಪ್ರತಿಮೆಯನ್ನು ನೋಡ್ಬೋದು. ಈ ಎಲ್ಲ ವಿಗ್ರಹಗಳನ್ನ ಕೃಷ್ಣಶಿಲೆಯಿಂದ ಮಾಡಿರ್ತಕ್ಕಂಥದ್ದು. ತಮಿಳುನಾಡಿನ ಶಿಲ್ಪಗಳು ಬಂದು ಇಲ್ಲಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ನಾವು ಇಲ್ಲಿನ ಅಂತ ಹೇಳಿ ಇಲ್ಲಿನ ಅರ್ಚಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮುಕ್ತಿ ನಾಗಮ್ಮ ಅಂತ ಹೇಳಿ ಸುಮಾರು 5 ಅಡಿ ಸರ್ಪದಲ್ಲಿ ವಿಗ್ರಹ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. 5 ಅಡಿಯಲ್ಲಿ ಅಮ್ಮ ಕೂತಿರ್ತಕ್ಕಂಥದ್ದು. ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಸಂತಾನದ ಬಗ್ಗೆ ಆಗಿರ್ಬೋದು, ಅವ್ರದ್ದು ಏನೇ ಒಂದು ಮನೆ ಕುಟುಂಬದ ಸಮಸ್ಯೆಗೋಸ್ಕರ ಇಲ್ಲಿ ಪೂಜೆಗೋಸ್ಕರ ಪ್ರತಿ ಮಂಗಳವಾರ ಶುಕ್ರವಾರ ಹೆಚ್ಚು ಜನ ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೇದಾಗ್ತಾ ಇರ್ತಕ್ಕಂಥದ್ದು ಇಲ್ಲಿನ ಒಂದು ಸ್ಥಳದ ಕ್ಷೇತ್ರದ ಮಹಿಮೆ. ಇನ್ನೊಂದು ವಿಶೇಷ ನೋಡಿ, ನವಗ್ರಹ ಸ್ಥಾಪನೆ ಮಾಡಿದ್ದಾರೆ. ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಸ್ವಾಮಿ ನವಗ್ರಹಗಳಿಗೆ ಅವರ ಪತ್ನಿಯರನ್ನ ಸಹ ಸಮೇತರಾಗಿ ಸ್ಥಾಪನೆ ಮಾಡಿದ್ದಾರೆ. ಬರೀ ನಾವು ನವಗ್ರಹ ನೋಡ್ಬೋದು, ಇಲ್ಲಿ ನವಗ್ರಹಗಳ ಜೊತೆಗೆ ಅವರ ಪತ್ನಿಯರನ್ನು ಸಹ ವಿಶೇಷವಾಗಿ ಪತ್ನಿಯರ ಜೊತೆ ಇರ್ತಕ್ಕಂಥ ವಿಗ್ರಹವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿರೋ ಎಲ್ಲಾ ಶಿಲೆಗಳನ್ನು ನಾವು ಕೃಷ್ಣಶಿಲೆ ಅಂತ ಹೇಳಿ ಕರಿಬಹುದು. ಕೃಷ್ಣಶಿಲೆಯನ್ನ ತರಿಸಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ವಿಗ್ರಹಗಳು ತೋರಿಸ್ತಾ ಇದ್ದಾರೆ. ಭಕ್ತಿಪೂರ್ವಕವಾಗಿ ನೋಡಿ, ಲೈಕ್ ಮಾಡಿ, ಅಲ್ಲಿಂದನೇ ಭಗವಂತನ ಆಶೀರ್ವಾದ ಪಡೀರಿ. ಇವತ್ತು ವಿಶೇಷವಾದ ದಿನ, ವಿಶೇಷವಾಗಿರ್ತಕ್ಕಂಥ ದರ್ಶನ ನಿಮ್ಗೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ. ಒಂದು ವೇಳೆ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ನಾವು ಇಲ್ಲಿ ಉತ್ತವನ್ನ ನೋಡ್ಬೋದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಉತ್ತ ಕಾರ್ಯಕ್ರಮ ಮಂಗಳವಾರ ಶುಕ್ರವಾರ ಇಲ್ಲಿ ಬಂದು ಹಾಲು ಇರ್ತಕ್ಕಂಥದ್ದು, ಸ್ತ್ರೀಯರ ಸಮಸ್ಯೆಗಳಿಗೋಸ್ಕರ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಉತ್ತವನ್ನ ಸಾಕಷ್ಟು ಸರಿ ಕೆಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಷ್ಟು ಕೆಡೋದು ಇಲ್ಲಿ ಕೆಡೋಕೆ ಆಗ್ಲಿಲ್ಲ ಅಂತ ಇಲ್ಲಿ ಅರ್ಚಕರು ಹೇಳ್ತಾ ಇದ್ದಾರೆ. ಮತ್ತೆ ಹುಟ್ಟುತ್ತಾ ಇತ್ತಂತೆ ಇಲ್ಲಿ. ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಸನ್ನಿಧಾನ ಅಂತ ಹೇಳಿ ಮತ್ತೆ ಹುಟ್ಟುತ್ತಾ ಇರೋದು. ಇದಕ್ಕೊಂದು ವ್ಯವಸ್ಥೆಯನ್ನ ಮಾಡಿ ಜನ ಭಕ್ತ ಸಾಗರ ಇಲ್ಲಿ ಬಂದು ಸೇರ್ತಾರೆ. ಸಾಮಾನ್ಯವಾಗಿ ಪುರುಷರು ಸ್ತ್ರೀಯರು ಹೆಚ್ಚು ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಬಂದು ತಮ್ಮ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಇಲ್ಲಿ ಅರ್ಚಕರ ಮುಖಾಂತರ ಪೂಜೆ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಸಮಸ್ಯೆಗಳ ಪರಿಹಾರವನ್ನ ಪಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಇದು. ನೋಡಿ ಬಂಧುಗಳೇ, ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ತೋರಿಸ್ತಾ ಇದ್ದಾರೆ. ನಂದಿ ವಿಗ್ರಹ ಕೇವಲ ಶಿರಸ್ಸು ಮಾತ್ರ ಇದೆ ಇಲ್ಲಿ. ಇದೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ದೇವಸ್ಥಾನ ಕಟ್ಬೇಕಾದ್ರೆ ಪಾಯ ತೆಗಿಬೇಕಾದ್ರೆ ಸಿಕ್ಕಿರ್ತಕ್ಕಂಥ ಮೂರ್ತಿ ಇದು. ಬರೀ ತಲೆ ಮಾತ್ರ ಸಿಕ್ಕಿದೆ ಸ್ವಾಮಿ, ನಂದಿ ವಿಗ್ರಹ ತಲೆ ಮಾತ್ರ ಸಿಕ್ಕಿದೆ. ಅದರ್ಥ ಇಲ್ಲಿ ಪೂರ್ವಕಾಲದಲ್ಲಿ ಒಂದು ದೇವಾಲಯವಿತ್ತು ಅಂತ ಹೇಳಿ ಸೂಚನೆಯನ್ನ ಸಿಗ್ತಾ ಇದೆ ನಮ್ಗೆ. ತಾರೆ ಮರ, ಶನಿದೇವರು ನೆಲೆಸಿರ್ತಕ್ಕಂಥ ತಾರೆ ಮರ. ನಂತರ ಇದು ಬನ್ನಿ ಮರ ಅಂತಕ್ಕಂಥ ಇದು ಸ್ವಾಮಿ ಸಿಕ್ಕಿರ್ತಕ್ಕಂಥದ್ದು. ಪಾಯ ತೆಗಿಬೇಕಾದ ದೇವಸ್ಥಾನಕ್ಕೆ ಇದು ಬರೀ ರುಂಡ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಇದು ತುಂಬಾ ಒಳ್ಳೇದು ಅಂತ ಹೇಳಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ವೇಳೆ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೀಯವಾಗಿರ್ತಕ್ಕಂಥ ವಿಗ್ರಹ ಅಂತಂದ್ರೆ ಪಂಚಮುಖಿ ಆಂಜನೇಯನ ದರ್ಶನ ತಮಗೆ ಮಾಡಿಸ್ತಾ ಇದ್ದಾರೆ. ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಭಕ್ತಿಪೂರ್ವಕ ಈ ಕ್ಷೇತ್ರದ ಒಂದು ಆಕರ್ಷಣೆ. ಇಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚು ಜನ ಬರ್ತಕ್ಕಂಥದ್ದು ಶನಿವಾರ ಮತ್ತು ಭಾನುವಾರ, ಮಂಗಳವಾರ ಹೆಚ್ಚು ಜನ ಬರುವ ಕಾರಣ ಇದೇ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಇಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪಂಚಮುಖಿ ಆಂಜನೇಯನ ದರ್ಶನವನ್ನ ನಮಗೆ ತೋರಿಸ್ತಾ ಇದ್ದಾರೆ. ನೋಡಿ, ಪಂಚಮುಖಿ ಆಂಜನೇಯ ಸಾಮಾನ್ಯವಾಗಿ ಕೆಲವು ಊರುಗಳಲ್ಲಿ ಇರೋದಿಲ್ಲ. ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ದರ್ಶನಗಳಲ್ಲಿ ಪಂಚಮುಖಿ ಆಂಜನೇಯನು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಸ್ವಾಮಿಯನ್ನ ಇಲ್ಲಿ ಕೆತ್ತನೆ ಮಾಡಿಸಿದ್ದಾರೆ. ಸಾವಿರಾರು ಜನ ಸೇರಿ ಇಲ್ಲಿ ಜಾತ್ರೆಯನ್ನು ನಡೆಸಿ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಕಳೆದ ವರ್ಷ. ನೋಡಿ, ದರ್ಶನವನ್ನು ಮಾಡಿ ಅಲ್ಲಿಂದಲೇ ಭಗವಂತನ ಆಶೀರ್ವಾದವನ್ನು ಪಡೆಯಿರಿ. ಈ ಕೇಂದ್ರದ ಆಕರ್ಷಣೀಯ ವಿಗ್ರಹ ಇದೆ. ನೋಡಿ, ಮೇಲ್ಗಡೆ ಸ್ವಾಮಿಗೆ ಭಕ್ತನಾಗಿರ್ತಕ್ಕ ಸ್ವಾಮಿಯ ಬಂಟ ಆಗಿರ್ತಕ್ಕಂಥದ್ದು, ಸ್ವಾಮಿಗೆ ಬಂಟನಾಗಿರ್ತಕ್ಕಂಥದ್ದು
ಶ್ರೀರಾಮಚಂದ್ರ ಪ್ರಭು ಸೀತಾಮಾತೆ ವಿಗ್ರಹ, ಲಕ್ಷ್ಮಣ ಮತ್ತು ಸ್ವಾಮಿ ಕುಂಡಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇದೆಲ್ಲವನ್ನ ತಮಿಳುನಾಡಿನ ಶಿಲ್ಪಗಳು ಒಂದು ಕೆತ್ತನೆ ಮಾಡಿರ್ತಕ್ಕಂಥದ್ದು ಅಂತೇಳಿ ಇಲ್ಲಿನ ಅರ್ಚಕರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ದರ್ಶನ, ಸ್ವಾಮಿಯನ್ನ 3 ಅಡಿಯಲ್ಲಿ ಪೀಠದ ಮೇಲೆ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿ. ಇನ್ನೊಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಂಗಣ ತೋರಿಸ್ತಾ ಇದ್ದಾರೆ ಮತ್ತು ಕಟ್ಟಡ ತೋರಿಸ್ತಾ ಇದ್ದಾರೆ. ಇದು ಶುಭ ಕಾರ್ಯಗಳಿಗೆ ವಿಶೇಷವಾಗಿರೋ ಒಂದು ಕಟ್ಟಡ ಸ್ಥಾಪನೆ ಆಗಿದೆ. ಇಲ್ಲಿ ನಾಮಕರಣ ಆಗಿರ್ಬೋದು, ಮದುವೆ ಕಾರ್ಯಕ್ರಮಗಳು ಇಲ್ಲೆಲ್ಲ ಮಾಡ್ತಾರೆ. ಸಣ್ಣ ಛತ್ರ ಮಾಡಿದ್ದಾರೆ ನೋಡಿ. 1 ಎಕರೆ ವಿಸ್ತೀರ್ಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನೆಲೆಸಿರ್ತಕ್ಕಂಥದ್ದು. ಇಲ್ಲಿ ಮುಂದ್ಗಡೆನೇ ಸಹ ದೇವರಾಯನದುರ್ಗ ಹತ್ರ ಇದೆ. ನಮಗೆ ದೇವರಾಯನದುರ್ಗ ಫಾರೆಸ್ಟ್ ಸಹ ಸಿಗುತ್ತೆ. ಹಾಗಾಗಿ ಇಂಥ ಸುಂದರವಾದ ತಾಣದ ದಟ್ಟವಾದಂಥ ಅರಣ್ಯ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಕೊನೆಯದಾಗಿ ಈ ದೇವಾಲಯ ಎಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಂತಂದರೆ ಮಾರನಾಯಕನ ಪಾಳ್ಯ, ತುಮಕೂರಿಂದ ನೀವು ಸಿದ್ಧಗಂಗಾ ಮಠಕ್ಕೆ ಬರಬೇಕು. ಸಿದ್ಧಗಂಗಾ ಮಠದ ಹಿಂಭಾಗನೇ ನಮಗೆ ಮಾರನಾಯಕನ ಪಾಳ್ಯ ಅಂತ ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿಯಲ್ಲಿ ಈ ಸ್ವಾಮಿ ದೇವಾಲಯವನ್ನು, ಶನೇಶ್ವರ ಸ್ವಾಮಿ ದೇವಾಲಯ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗಾಗಿ ಬಂಧುಗಳೇ, ಇವತ್ತಿನ ಒಂದು ಪುಣ್ಯಕ್ಷೇತ್ರ ಕಾರ್ಯಕ್ರಮವನ್ನು ತೋರಿಸೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ತಾವು ಸಹ ಅಲ್ಲಿಂದ ಸ್ವಾಮಿ ಆಶೀರ್ವಾದನ ಪಡೀರಿ ಅಂತೇಳಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಭಕ್ತಿಪೂರ್ವಕ ವಂದನೆಗಳಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.